ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಇವತ್ತು ಒಂದು ಬಹುಮಾನ ಸಿಗುತ್ತೆ. ಯಾಕಂದ್ರೆ ಇವತ್ತು ಗುರುವಾರ ಅಲ್ವಾ, ತಪ್ಪದೆ ನಿನ್ನ ಸಾಯಿ ಕಣ್ಣಿನ ಒಮ್ಮೆ ನೋಡಿ ನಿನ್ನ ಬೇಡಿಕೆ ಯಾಕೆ ಈಡೇರುತ್ತಿಲ್ಲ ಅನ್ನೋದು ನಾನು ಹೇಳುತ್ತೀನಿ ಅಂತ ಇವತ್ತು ಒಳ್ಳೆಯ ಸಂದೇಶವನ್ನು ಸಾಯಿಯಪ್ಪ ಈ ಗುರುವಾರ ದಿನ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಏನಕ್ಕೆ ಈ ಥರ ನೋವುಗಳು ಅನುಭವಿಸುತ್ತಿದ್ದೀವಿ ಅಂದರೆ, ಅದು ನಾವು ಏನು ಕರ್ಮಗಳು ಮಾಡಿರ್ತೀವೋ ಅದರ ಮೂಲಕ ಇವತ್ತು ಇಂಥ ನೋವನ್ನು ಅನುಭವಿಸುತ್ತಾ ಇದ್ದೀವಿ. ಆದರೆ ಈ ನೋವನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಯಾರ್ಯಾರು ಸಾಯಿ ಭಕ್ತರು ಇರ್ತಾರೋ, ಸಾಯಿನ ಯಾರು ಪೂರ್ತಿಯಾಗಿ ನಂಬಿ ಅವರು ಏನು ಹೇಳ್ತಾರೋ ಅದನ್ನು ಆಚರಿಸುತ್ತಾ ಇರ್ತಾರೋ, ಅವರ ಜೀವನದಲ್ಲಿ ಖಂಡಿತ ಒಂದು ದಿನ ಇಲ್ಲ ಅಂದರೆ ಒಂದು ದಿನ ಅವರ ಜೀವನ ಬದಲಾವಣೆ ಆಗುತ್ತೆ. ಆದರೆ ಎಲ್ಲರಿಗೂ ಬೇಕಾಗಿರೋದು ತಾಳ್ಮೆ, ಶ್ರದ್ಧೆಯಿಂದ, ಭಕ್ತಿಯಿಂದ ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ಖಂಡಿತ ಒಂದು ದಿನ ನಾವು ಕೂಡ ಸಂತೋಷವಾಗಿ ಇರ್ತೀವಿ. ಆದರೆ ಈಗಿರೋ ಕಷ್ಟನ ನೋಡಿಕೊಂಡು ನಾವು ಕುತ್ಕೊಂಡು ಅಳ್ತಾ ಇದ್ದರೆ ಅದಕ್ಕೆ ಸಾರ್ಥಕ ಇರಲ್ಲ. ಆ ಕಷ್ಟ ಏನಕ್ಕೆ ಬಂದಿದೆ, ಯಾವ ಥರ ಇದನ್ನು ಪರಿಷ್ಕಾರ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ನಮ್ಮ ಸುತ್ತು ಏನು ನಡೀತಾ ಇದೆ, ನಮ್ಮ ಸುತ್ತು ಇರೋಂಥವ್ರು ಯಾವ ಥರ ಇದ್ದಾರೆ, ನಾವು ಯಾವ ಥರ ಮಾತಾಡ್ತಾ ಇದ್ದೀವಿ ಎಲ್ಲ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಕೂಡ ಪ್ರತಿ ಮನುಷ್ಯಗೂ ಒಂದು ಅನುಭವ ಆಗುತ್ತೆ. ಆದರೆ ಕೆಲವೊಬ್ಬರಿಗೆ ತುಂಬ ಅನುಭವ ಆಗಿದ ನಂತರ ಅರ್ಥ ಮಾಡಿಕೊಂಡು ಆವಾಗಿಂದ ಸಂತೋಷವಾಗಿರ್ತಾರೆ. ಕೆಲವೊಬ್ಬರಿಗೆ ಎಷ್ಟೇ ಅನುಭವ ಕೊಟ್ಟರೂ ಕೂಡ ಆ ದೇವರು ಆ ಅನುಭವನ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಆಚರಿಸ್ಕೊಳ್ಳಲ್ಲ. ಆದರೂ ಕೂಡ ಅಂಥ ತಪ್ಪುಗಳು ಮಾಡ್ತಾನೇ ಇರ್ತಾರೆ. ಮತ್ತು ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಮಾತುಗಳು ನೀವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಇಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಅನುಭವಿಸಲೇಬೇಕು. ಪ್ರತಿ ಮನುಷ್ಯ ಅವರ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲೇಬೇಕು. ಅದು ಅವರು ಮಾಡಿಕೊಂಡಿರೋ ತಪ್ಪುಗಳಿಗೆ ಅದು ಬರ್ತಾ ಇರುತ್ತೆ. ಇವತ್ತು ಸಾಯಿ ಕಣ್ಣಿನ ಮುಟ್ಟಿದ್ದೀರಾ, ಆದರೆ ಸಾಯಿ ಕಣ್ಣಿನ ಯಾಕೆ ಮುಟ್ಟಿದ್ದೀರಾ? ನೀವು ಇವತ್ತು ಕಷ್ಟನ ಅನುಭವಿಸುತ್ತಾ ಇದ್ದೀರಾ. ಈ ಕಷ್ಟಗಳು ಹೋಗಬೇಕು ಅಂದರೆ ನಾವೇನು ಮಾಡಬೇಕು? ಸಾಯಿ ಮುಂದೆ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿ. ಸಾಯಿಯಪ್ಪ ಯಾವುದೇ ಒಂದು ರೂಪದಲ್ಲಿ ಬಂದು ನಿಮಗೆ ಸಮಾಧಾನ ಕೊಡ್ತಾರೆ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲರಿಗೂ ಜೀವನ ಒಂದೇ ರೀತಿಯಾಗಿ ಇರಲ್ಲ. ಕೆಲವೊಬ್ಬರು ತುಂಬ ಸಂತೋಷವಾಗಿ ಇರ್ತಾರೆ, ಹುಟ್ಟಿದಾಗಿಂದ ಸಾಯೋವರೆಗೂ ಒಂದೇ ಸಂತೋಷವನ್ನು ಬದುಕ್ತಾರೆ. ಆದರೆ ಕೆಲವೊಬ್ಬರಿಗೆ ಹುಟ್ಟಿದಾಗಿಂದ ಮತ್ತೆ ಸತ್ತೋವರೆಗೂ ಕೂಡ ಕಷ್ಟಗಳೇ ನೋಡ್ತಾ ಇರ್ತಾರೆ. ಅಂಥವರ ಜೀವನದಲ್ಲಿ ಮೇ ಬಿ ಅವರು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪುಗಳು ಮಾಡಿ ಕಷ್ಟಗಳನ್ನು ತಂದುಕೊಂಡಿರ್ತಾರೆ. ಅಂದರೆ ಕರ್ಮಗಳು, ಆ ಕರ್ಮಗಳು ಮತ್ತೆ ಮತ್ತೆ ರಿಟರ್ನ್ ಬರ್ತಾ ಇರುತ್ತೆ. ಅದು ಯಾಕೆ ಬರ್ತಾ ಇದೆ ಅಂದರೆ, ಒಮ್ಮೆ ನೀವು ಅನುಭವಿಸಿದರೆ ಅದು ಓಡೋಗುತ್ತೆ. ಅನುಭವಿಸಿದ ನಂತರ ನಿಮಗೆ ಯಾವ ಥರ ಸಮಸ್ಯೆಗಳು ಇರಲ್ಲ. ಮೊದಲು ನೀವು ಶಾಂತವಾಗಿ ಇರೋಕ್ಕೆ ಪ್ರಯತ್ನ ಮಾಡಿ. ಸಾಯಿಯಪ್ಪಗೆ ಏನು ಬೇಕು, ಸಾಯಿಯಪ್ಪ ಜೀವನದಲ್ಲಿ ಯಾವ ಥರ ಬದುಕಿದ್ರು, ಶಿರಡಿಯಲ್ಲಿ ಇದ್ದಾಗ ಸಾಯಿಯಪ್ಪ ಯಾವ ಥರ ಇದ್ದರು, ಅವ್ರಿಗೆ ಏನು ಬೇಕು, ಶಿರಡಿಯಲ್ಲಿ ಇರುವಂಥ ಭಕ್ತರು ಯಾಕೆ ಸಾಯಿಯಪ್ಪನ ಅಷ್ಟು ನಂಬಿದ್ರು. ಸಾಯಿಯಪ್ಪ ಪವಾಡಗಳು ಕೇಳಿದ್ರೆ, ಅಟ್ಲೀಸ್ಟ್ ಓದಿದ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಒಳ್ಳೆಯ ಮನಸ್ಸಿಂದ ಸಾಯಿಯಪ್ಪ ಎಲ್ಲರೂ ಚೆನ್ನಾಗಿರಬೇಕು ಅಂತ ಶಿರಡಿಯಲ್ಲಿ ಇರುವಂಥ ಜನರನ್ನ ಉದ್ಧಾರ ಮಾಡಿದ್ರು. ಮತ್ತು ಇವತ್ತು ಶಿರಡಿಯಲ್ಲಿ ಅಷ್ಟೇ ನಂಬಿಕೆ ಪ್ರತಿಯೊಬ್ಬರು ಇಟ್ಕೊಂಡಿದ್ದಾರೆ. ತುಂಬ ಒಳ್ಳೆಯ ಮನಸ್ಸಿಂದ ಎಲ್ಲ ಒಳ್ಳೆಯ ಕೆಲಸಗಳೇ ಮಾಡ್ತಾರೆ. ಯಾವುದಾದ್ರೂ ತಪ್ಪುಗಳು ಮಾಡಿದ್ರೆ ಖಂಡಿತ ಸಾಯಿಯಪ್ಪ ಶಿಕ್ಷೆ ಕೊಡ್ತಾರೆ. ಮತ್ತು ನೀವು ಯಾಕೆ ಎಲ್ಲ ಚಿಂತೆ ಮಾಡ್ಕೊಂಡು ಕೂತಿರ್ತೀರ? ನೀವು ಸಾಯಿಯಪ್ಪನ ನಂಬ್ಕೊಂಡಿದ್ದೀರಾ. ಸಾಯಿ ಆರಾಧನೆ ಮಾಡೋರಂಥವ್ರು ನೀವೇನು ಚಿಂತೆ ಮಾಡಲೇಬಾರ್ದು. ಯಾಕಂದರೆ ಎಲ್ಲ ಕೂಡ ಅವ್ರು ನೋಡ್ಕೊತಾರೆ. ಸಾಯಿ ಪಾದಗಳ ಮುಂದೆ ನಾವು ನಮ್ಮ ಕಷ್ಟಗಳನ್ನು ಇಟ್ಟಿದ್ದೀವಿ. ಮೊದಲು ಅವು ಶಾಶ್ವತವಲ್ಲ, ಅದು ತಿಳ್ಕೊಳ್ಳಿ. ಎಲ್ಲ ಜೀವನದಲ್ಲಿ ಶಾಶ್ವತ ಏನೂ ಇರಲ್ಲ.
ನಾವೇ ಶಾಶ್ವತ ಇಲ್ಲ. ಮತ್ತು ಕಷ್ಟಗಳನ್ನು ನೋಡಿಕೊಂಡು ಯಾಕೆ ನೀವು ಚಿಂತೆ ಮಾಡ್ತೀರಾ? ಇವತ್ತು ಬಂದಿರೋ ನೋವನ್ನು ನೋಡಿಕೊಂಡು ಸಂತೋಷವಾಗಿ ಅದನ್ನು ಅನುಭವಿಸಿ ಸಾಕು. ಮತ್ತೆ ನನ್ನ ಜೀವನದಲ್ಲಿ ಸಂತೋಷ ಕಾಲ ಬರುತ್ತೆ ಅಂತ ಯೋಚನೆ ಮಾಡಿ ಚಿಂತೆ ಮಾಡಬೇಡಿ. ಸಾಯಿಯಪ್ಪ ಮೇಲೆ ನೀವು ಪೂರ್ತಿ ವಿಶ್ವಾಸ ಇಟ್ಕೊಂಡ್ರೂ ಕೂಡ, ಪೂರ್ತಿ ನಂಬಿಕೆ ಇಟ್ಕೊಂಡು ಸಾಯಿ ಹೇಳಿರೋದೆಲ್ಲ ಮಾಡ್ತಾ ಹೋಗಿ, ಸಾಯಿ ಹೇಳ್ದಂಗೆ ಆಚರಿಸುತ್ತಾ ಹೋದರೂ ಕೂಡ ನಮ್ಮ ಜೀವನ ಬದಲಾವಣೆ ಆಗಿಲ್ಲ ಅಂತ ನೀವು ಅನ್ಕೋಬೋದು. ಒಮ್ಮೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ಬದಲಾವಣೆ ಆಗಬೇಕು ಅಂದರೆ, ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂದರೆ ಮೊದಲು ನೀವೆಲ್ಲಿ ತಪ್ಪು ಮಾಡ್ತಾ ಇದ್ದೀರೋ ಅದನ್ನು ತಿಳ್ಕೊಳ್ಳಿ. ಆಮೇಲೆ ನೀವು ಕರ್ಮಗಳು ಏನಾದರೂ ಇಟ್ಕೊಂಡು ಅನುಭವಿಸುತ್ತಾ ಇದ್ದರೆ ಅದು ಶಾಶ್ವತವಾಗಿ ದೂರ ಮಾಡ್ಕೋಬೇಕು ಅಂದರೆ ಮೊದಲು ಅದನ್ನು ಅನುಭವಿಸಲೇಬೇಕು. ಇವತ್ತು ಒಳ್ಳೆಯ ದಿನ ಇಲ್ಲ ಅಂತ ಚಿಂತೆ ಮಾಡ್ತಾ ಕೂತಿದ್ರೆ ನಾಳೆ ಒಳ್ಳೆಯ ದಿನ ನಿಮಗೆ ಬರಲ್ಲ. ಈ ಕಷ್ಟಗಳನ್ನೇ ನೋಡ್ಕೊತಾ ಕೂತ್ಕೊಂಡು ಹೆದರ್ಕೊಂಡು ಭಯಪಟ್ಟು ಇಲ್ಲೇ ಕೂತ್ರೆ ನೀವಿಲ್ಲೇ ಇರ್ತೀರ, ಮುಂದಕ್ಕೆ ಹೋಗಲ್ಲ. ಮೊದಲು ನಿಮ್ಮ ಸಂಕಲ್ಪನೆ ಗಟ್ಟಿಯಾಗಿರಬೇಕು. ನೀವು ಕೇಳಿರೋದು ಬೇಡಿಕೆಗಳು ಏನೇ ಇರಲಿ ಅದು ಅದರಲ್ಲಿ ಧರ್ಮವಾಗಿ ಇರಬೇಕು. ನೀವು ಕೇಳ್ತಾ ಇರುವಂಥ ಬೇಡಿಕೆ ನಿಮ್ಮ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಯೋಚನೆ ಮಾಡಿ. ಆಮೇಲೆ ಸಾಯಿಯಪ್ಪ ಮುಂದೆ ನಿಮ್ಮ ಬೇಡಿಕೆನ ಇಡಬೇಕು. ಅದು ಖಂಡಿತ ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ. ಮೊದಲು ನೀವು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ. ತಪ್ಪುಗಳು ಮಾಡಬೇಡಿ. ಒಬ್ಬರ ಬಗ್ಗೆ ಚಿಂತೆ ಮಾಡಬೇಡಿ. ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಯಾರಾದರೂ ಬಂದು ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ರು ಕೂಡ ಅದನ್ನು ನಿಮ್ಮ ಕಿವಿಗೆ ಹಾಕ್ಕೋಬೇಡಿ. ಅದನ್ನು ಅಲ್ಲೇ ಬಿಟ್ಬಿಡಿ. ಇದೆಲ್ಲ ಕೂಡ ಸಾಯಿಯಪ್ಪ ನೋಡ್ಕೊತಾ ಇರ್ತಾರೆ. ಈ ಗುರುವಾರ ದಿನ ಸಾಯಿಯಪ್ಪ ತುಂಬ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದನ್ನು ಯಾರು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಆಚರಿಸುತ್ತಾರೋ ನಿಜವಾಗ್ಲೂ ಅವರ ಜೀವನ ಬದಲಾವಣೆ ಆಗುತ್ತೆ. ಮತ್ತು ಇನ್ಯಾಕೆ ವೇಟ್ ಮಾಡ್ತೀರಾ? ತಕ್ಷಣ ಅದನ್ನು ಆಚರಿಸಿ ನಿಮ್ಮ ಜೀವನನ ಬದಲಾವಣೆ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.